हुबली से बड़ी खबर सामने आई है जहां डॉक्टर्स फ्री में मरीजों का इलाज कर रहे हैं। अक्सर सरकारी अस्पतालों को लेकर शिकायतें सुनने को मिलती है। कमजोर इंफ्रास्ट्रक्चर, सुविधाओं की कमी और डॉक्टरों की अनुपलब्धता। लेकिन इस बीच हुबली का म्यूनिसिपल कॉरपोरेशन का चित्तगुप्पी हॉस्पिटल एक मिसाल बनकर सामने आया है। पिछले 3 सालों में यह हॉस्पिटल गरीब और मेडिकल क्लास मरीजों के लिए जीवन रक्षक केंद्र बन चुका है। दरअसल हुबली के एक सरकारी अस्पताल के डॉक्टर्स फ्री में इलाज कर रहे हैं। हॉस्पिटल के चीफ मेडिकल ऑफिसर डॉक्टर श्रीधर की पहल और समाज सेवियों, दानदाताओं व संस्थाओं की मदद से अस्पताल को 2 करोड़ से अधिक के आधुनिक मेडिकल इक्विपमेंट दान में मिले हैं। इससे हॉस्पिटल अब कई प्राइवेट अस्पतालों से बेहतर सुविधाएं देने लगा है। यहाँ हर दिन 500 से 600 आउट पेशेंट और लगभग 100 इन पेशेंट का इलाज किया जा रहा है। यहाँ तक कि अब तक 5000 से ज़्यादा मरीज भर्ती हो चुके हैं। बता दें, पहले यह कई स्पेशलिस्ट डॉक्टर उपलब्ध नहीं थे और प्राइवेट अस्पतालों से डॉक्टरों को पैसे देकर बुलाना पड़ता था। अब केएलई मेडिकल कॉलेज ने चित्तगुप्पी हॉस्पिटल को बड़ा सहयोग दिया है। मेडिसिन, साइकेट्री, एनोस्थोपिया, ऑर्थोपेडिक्स और जनरल सर्जरी के करीब 20 डॉक्टर फ्री में उपलब्ध कराए गए हैं। डॉक्टर श्रीधर ने बताया कि इन डोनेशंस और सहयोग के कारण अब बच्चों से लेकर बुजुर्गों तक हर उम्र का सर्जिकल इलाज संभव है। ಪ್ರಸ್ತುತ ಈಗ ಒ ಪಿ ಡಿ ನಮ್ಮದು ಅರೌಂಡ್ 500 to 600 ಡೈಲಿ ಎವರೇಜಸ್ ಒ ಪಿ ಡಿ ಆಗ್ತಾ ಇದೆ ಮತ್ತು 70% ನಮ್ಮದು ಬೆಡ್ ಆಕ್ಯುಪೆನ್ಸಿ ರೇಟ್ ಆಗಿದೆ. ಈಗ ಇಲ್ಲಿವರೆಗೂ ಅರೌಂಡ್ ಸುಮಾರು ನಮ್ಮ ಪಂಚಾಯತ್ ಟೋಟಲ್ ಅರೌಂಡ್ 5000 ನಾರ್ಮಲ್ ಡೆಲಿವರಿಗಳು ಆಗಿದ್ದಾವೆ. ಹಾಗೆಯೇ ನಮ್ಮಲ್ಲಿ ಪ್ರತಿ ತಿಂಗಳು 110 ಸರ್ಜರಿಗಳು ಈಗ ಆಗ್ತಾಯಿದ್ದಾವೆ. 110, 120 ಸರ್ಜರೀಸ್ ಆಗ್ತಾಯಿದ್ದಾವೆ. ಹೈ ಎಂಡ್ ಸರ್ಜರೀಸ್ ಕೂಡ ಆಗ್ತಾಯಿದ್ದಾವೆ. ಹಾಗೆಯೇ ನಮ್ಮಲ್ಲಿ ಅಟ್ ಪ್ರೆಸೆಂಟ್ ಈಗ ಹೊಸದಾಗಿ ಏನಂತ ಹೇಳಿದರೆ, ನಾವೊಂದು ಹೊಸ ಬ್ಲಡ್ ಬ್ಯಾಂಕನ್ನು ಈಗ ಸ್ಥಾಪನೆ ಮಾಡಲು ಲಯನ್ಸ್ ಕ್ಲಬ್ ಅನಿಲ್ ದೇಸಾಯಿ ಮತ್ತು NR ರವಿ ಮತ್ತು ಅವ್ರದ್ದು ಏನು ಲಯನ್ಸ್ ಕ್ಲಬ್ ಇದೆ ಅವ್ರಿಗೆ ನಾವು ಅದನ್ನು ಜಾಗವನ್ನು ನೀಡಿದ್ದೀವಿ. ಅದು ಹೊಸದಾಗಿ ಒಂದು ಲಯನ್ಸ್ ಲಯನ್ಸ್ ಕ್ಲಬ್ ವತಿಯಿಂದ ನಾವು ಒಂದು ಬ್ಲಡ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸಿಸ್ಟಮಿಂದ CGHS ಮಾನ್ಯ ಸಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವ್ರದ್ದು ಏನು ಇದಿತ್ತು, ಒಂದು ಕೊಡುಗೆ ಇತ್ತು, ಅದು CGHS ಕೂಡ ಈಗ ರೆಡಿಯಾಗಿದೆ. ಅದು ಕೂಡ ಇನಾಗ್ರೇಷನ್ಗೆ ರೆಡಿಯಾಗಿದೆ. ಸರ್, ಬೇರೆ ಬೇರೆ ಹಾಸ್ಪಿಟಲ್ ಯಾವ್ಯಾವ ಹಾಸ್ಪಿಟಲಿಂದ ಡಾಕ್ಟರ್ಗಳಿಂದ ಅವೈಲೇಬಲ್ ಆಗಿದೆ? ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪೆಷಲಿಸ್ಟ್ ಈಗ ಅವೈಲೇಬಲ್ ಇದ್ದಾರೆ. ಒಬ್ಬೊಬ್ಬರಾದರೂ ಅಟ್ಲೀಸ್ಟ್ ಅವೈಲೇಬಲ್ ಇದ್ದಾರೆ ಅಟ್ ಪ್ರೆಸೆಂಟ್. ಮಧ್ಯಾಹ್ನ ಮಟ್ಟ ಇರ್ತಾರೆ. KLE ಅಂತ ನಾವು ಏನಾಯಿತು ಅಂತ ಹೇಳಿದ್ರೆ, ಅವ್ರ ಸ್ಟೂಡೆಂಟ್ಸ್ ನಮ್ಮಲ್ಲಿ ಕಲಿಬೇಕಾದಾಗ ಅವ್ರ ಸ್ಟೂಡೆಂಟ್ಸ್ ಬದಲಾಗಿ ನಾವು ಕೆಲವೊಂದು ಸ್ಪೆಷಲಿಸ್ಟ್ಗಳ ಬೇಡಿಕೆ ಇಟ್ಟಿದ್ವಿ. ಹಾಗೆ ನಮ್ಮಲ್ಲಿ ಅನಸ್ತೇಷಿಯಾ ಆಗಲಿ, ಜನರಲ್ ಮೆಡಿಸಿನ್ ಆಗಲಿ ಎಲ್ಲರೂ ನಮ್ಮ ಸ್ಪೆಷಲಿಸ್ಟ್ಗಳನ್ನು ಅವ್ರು ನೀಡಿದ್ದಾರೆ. ಸರ್, ಕಳೆದ ವರ್ಷಕ್ಕಿಂತ ಈ ವರ್ಷ OPD ಅಂದರೆ ಹೊರ ರೋಗಿಗಳ ಸಂಖ್ಯೆ ಏರ್ತಾ ಇದೆ. ಹೋದ ವರ್ಷ ನಮ್ಮಲ್ಲಿ ಅರೌಂಡ್ 200 ಅಥವಾ 250 ನಮ್ಮದು OPD ಇರ್ತಾಯಿತ್ತು. ಈಗ ನಮ್ಮಲ್ಲಿ ಅರೌಂಡ್ 500 to ಡಬಲ್ ಆಗಿಬಿಟ್ಟಿದೆ OPD. ಹಾಗೆ ನಮ್ಮಲ್ಲಿ ಈಗ ಸರ್ಜರಿ ರೇಟ್ ಕೂಡ ಮುಂಚೆ ನಾವು 30 ಆಪ್ರೇಷನ್ಸ್ ಮಾಡೋಕ್ಕಾಗ್ತಿದ್ದಿಲ್ಲ ಆಪ್ರೇಷನ್ ಥಿಯೇಟ್ರಲ್ಲಿ. ಈಗ ನಮ್ಮಲ್ಲಿ 110 ಆಪ್ರೇಷನ್ಸ್ ಎಲ್ಲ ಆಗ್ತಿದ್ದಾವೆ. ಸರ್, ಈ ಆಪ್ರೇಷನ್ ಇಕ್ವಿಪ್ಮೆಂಟ್ಸ್ ಎಲ್ಲ ಎಕ್ವಿಪ್ಮೆಂಟ್ಸ್ ಭಾಳಷ್ಟು ಈಗ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರಥಮವಾಗಿ 2022 ಎಂಡಲ್ಲಿ ನಾವು ಚಾರ್ಜ್ ತೊಗೊಂಡ್ಮೇಲೆ ಹುಬ್ಳಿ ಸಿಟಿ ಈ ಗ್ರೂಪಿಂದ ಒಂದು ನಾವು ಬೇಬಿ ವಾರ್ಮರ್ನ ತೊಗೊಂಡಿದ್ದೀವಿ. ಆ ಟೈಮಲ್ಲಿ ನಮ್ಮ ಬೇಬಿ ವಾರ್ಮರ್ದ ಜರೂರತ್ ಇತ್ತು. ಹಾಗೆಯೇ ನಮ್ಮಲ್ಲಿ ಹುಟ್ಟಿರುವಂಥ ನವಜಾತ ಶಿಶುಗಳಲ್ಲಿ ಭಾಳಷ್ಟು ಜನಕ್ಕೆ KMCಗೆ ನಾವು ರಿಫರ್ ಮಾಡ್ತಾಯಿದ್ದೀವಿ. KMC ರಿಫರ್ ಮಾಡಬೇಕಾದಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿನೂ ಕೂಡ ಲೋಡ್ ಹೆಚ್ಚಿಗೆ ಇರೋದ್ರಿಂದ ಕ್ರಾಸ್ ಇನ್ಫೆಕ್ಷನ್ ಆಗ್ತಾಯಿತ್ತು. ಹಾಗಾಗಿ ನಾವು ಶಿಲ್ಪಾ ಶೆಟ್ಟಿ ಅಂತೇಳಿ ಒಬ್ಬರು ಇನ್ನರ್ವಿಲ್ ಫೀಮೇಲ್ ಕ್ಲಬ್ದು ಇದೆ, ವುಮೆನ್ಸ್ ಕ್ಲಬ್ ಇದೆ. ಅವ್ರು ಹೇಳಿದ ಮೇಲೆ ಡೆಲ್ಲಿ ಅಂತ ಒಬ್ಬರು ದಾನಿಗಳನ್ನ ಅವ್ರು ತೊಗೊಂಡು ನಮ್ಮಲ್ಲಿ ಒಂದು 80 lakh ರೂಪೀದು ಇಕ್ವಿಪ್ಮೆಂಟ್ಸ್ ಹಾಕಿ ಒಂದು NICU ಸ್ಥಾಪನೆ ಮಾಡಿದ್ವಿ. ಹಾಗೆಯೇ ನಾವು ನಮ್ಮಲ್ಲಿ ಒಂದು ಏನಾಗ್ತಿದೆ ಅಂತೇಳಿ, ಭಾಳಷ್ಟು ಜನ ಡೈಲಿ ಕೂಲಿ ಕೆಲಸಗಾರ ಏನಾದರೂ ಆಕ್ಸಿಡೆಂಟ್ ಆದರೆ, ಹೊಡ್ತಾ ಬಿದ್ದರೆ ಅವ್ರಿಗೆ ಫಿಸಿಯೋಥೆರಪಿ ಎಲ್ಲ ಆಗದೇ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಹ್ಯಾಂಡಿಕ್ಯಾಪ್ ಆಗಿಬಿಡ್ತಾಯಿದ್ರು. ಅದರಿಂದ ನಾವು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಟೈಪ್ ಫಿಸಿಯೋಥೆರಪಿ ಸೆಂಟರ್ ಮಾಡಬೇಕಂತೇಳಿ ಮಜೇತಿ ಅವ್ರಿಗೆ ಕೇಳ್ಕೊಂಡಾಗ, ಮಜೇತಿ ಅವರು ಕೂಡ ಫುಲ್ ಫ್ಲೆಜ್ ಆಗಿ ಒಂದು ಮಜೇತಿ ಗ್ರೂಪ್ ವತಿಯಿಂದ ಒಂದು ಫಿಸಿಯೋಥೆರಪಿ ರನ್ ಮಾಡ್ತಿದ್ದಾರೆ. ಈಗ ಪ್ರಸ್ತುತ ಅದು ಕೂಡ ಕಂಪ್ಲೀಟ್ಲಿ ಫುಲ್ಲಿ ಆಕ್ಯುಪೈಡ್ ಆಗಿದೆ. ಎಲ್ಲ ಶೆಡ್ಯೂಲ್ಸ್ ಡೈಲಿ ಫುಲ್ ಆಗಿದ್ದಾವೆ ನಮ್ಮಲ್ಲಿ ಫಿಸಿಯೋಥೆರಪಿ. ನಮ್ಮ ಭಾಳಷ್ಟು ಜನಕ್ಕೆ ಆಟೋ ಡ್ರೈವರ್ಸ್ ಆಗಲಿ, ಅವ್ರಿಗೆ ಯಾರಿಗೆ ಸ್ಪೈನಲ್ ಹೊಡೆತ ಬಿದ್ದಿತ್ತು ಅಥವಾ ಬೇರೆ ರಿಹ್ಯಾಬಿಲಿಟೇಷನ್ ಜರೂರತ್ತಿತ್ತು, ಅವರು ಕೂಡ ರಿಹ್ಯಾಬಿಲಿಟ್ ಆಗಿ ಅವರು ತಮ್ಮ ದಿನನಿತ್ಯ ಕೆಲಸನ ಈಗ ಆಟೋ ಕೂಡ ನಾವು ಡ್ರೈವ್ ಮಾಡ್ತಾಯಿದ್ದಾರೆ. ಹಾಗೆಯೇ ನಾವು ನಮಗೆ ಬೆಡ್ಶೀಟ್ ಕ್ಲೀನ್ನೆಸ್ ಮೇಂಟೈನ್ ಮಾಡೋಕ್ಕೆ
7 ಡಿಫ್ರೆಂಟ್ ಬೆಡ್ಶೀಟ್ಸ್ ಎವ್ರಿ ಡೇ ತೊಗೋಬೇಕಂತ ಮಾಡಿದ್ವಿ. ಆ ಬೆಡ್ಶೀಟ್ಸ್ ಒಂದು ನಮ್ಮಲ್ಲೇ ಆರಾಮಾಗಿರುವಂಥ ಪೇಷಂಟ್ ಫಾತಿಮಾ ದಾವೂದ್ ಅನ್ನೋರು ನಮಗೆ ಆ ಬೆಡ್ಶೀಟ್ ನಮಗೇನಾದರೂ ಕೊಡಿಸ್ಬೇಕಂದಾಗ ನಾವು ಹಾಸ್ಪಿಟ್ಲಿಗೆ ಇದನ್ನು ಕೊಡಿಸಿ ಅಂತಂದಮೇಲೆ ಅವರು ಕೂಡ 2 ಲಕ್ಷ ರೂಪಾಯಿದು 7 ಡಿಫ್ರೆಂಟ್ ಕಲರ್ ಬೆಡ್ಶೀಟ್ಸ್ ಕೊಡ್ತಾರೆ. ಸೊ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಟೈಮಲ್ಲಿ ಬೇರೆ ಬೇರೆ ಬೆಡ್ಶೀಟ್ಸ್ ಆಗ್ತಾ ಇದ್ದಾವೆ. ಸೊ ಎವ್ರಿ ಡೇ ಬೆಡ್ಶೀಟ್ಸ್ ಚೇಂಜ್ ಆಗ್ತಾವೆ. ಹಾಗೇನೆ ಕ್ಲೀನ್ಲಿನೆಸ್ ಮತ್ತು ಹೀಲಿಂಗ್ ಕೂಡ ಹೆಲ್ಪ್ ಆಗ್ತಾಯಿದೆ. ಹಾಗೆಯೇ ಇವತ್ತು ನಮ್ಮ ಮಾನ್ಯ ಸಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಹುಟ್ಟಿದಬ್ಬದ ನಿಮಿತ್ತವಾಗಿ ನಮ್ಮಲ್ಲಿ ಇವತ್ತು ಕಾಟ್ವೆ ಅವರು, ವೆಂಕಟೇಶ್ ಕಾಟ್ವೆ ಅವರು ತಮ್ಮ ಫೌಂಡೇಶನ್ ವತಿಯಿಂದ 2 ಲಕ್ಷ ರೂಪಾಯಿದು ನಮಗೆ ಬೈಪೋಲಾರ್ ಮಷೀನ್ ಕೂಡ ಇವತ್ತು ಕೊಡಿಸಿದ್ದಾರೆ. ಹಾಗೆಯೇ ಶಿಪ್ರಾ ಶರ್ಮಾ ಮತ್ತು ಬಡ್ಡಿ ಅಂಥೇಳಿ 51,000 ರೂಪಾಯಿದು ಲ್ಯಾಪ್ರೋಸ್ಕೋಪಿದು ಇಕ್ವಿಪ್ಮೆಂಟ್ಸ್ ಕೂಡ ಮೊನ್ನೆ ನಮಗೆ ಕೊಡಿಸಿದ್ದಾರೆ. ಹಾಗೆ ಭಾಳಷ್ಟು ನಮ್ಮಲ್ಲಿ ಏನಾದರೂ ಇತ್ತಂದರೆ ನಾವು ಹೊರಗಡೆ ರೀಚ್ ಆದರೆ ಭಾಳಷ್ಟು ಜನ ನಮ್ಮ ಹಾಸ್ಪಿಟ್ಲಿಗೆ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ನಮಗೇನು ಜರುರತ್ ಇರೋದು KMC ಬಿಟ್ಟಿದೆ ಚಟುವಟಿಕೆ ರೋಗಿಗಳು ಹೆಚ್ಚಾಗ್ತಾ ಇದೆ ಸರ್. ಅದಕ್ಕೆ ಮೂಲ ಕಾರಣ ಅಂದರೆ ಅಲ್ಲ, ಅದು ಏನಂದರೆ ಪೇಷಂಟ್ಸ್ ನಂಬಿಕೆ. ಬೇರೆ ಬೇರೆ ಊರಿಂದೆಲ್ಲ ಬರ್ತಾ ಇದ್ದಾರೆ. ಬೀದರ್, ಮೊನ್ನೆ ಗೋಕಾಕಿಂತ ಅವ್ರಿಗೆ ಯಾರು ಅನಾಥರಿದ್ರು, ಅವ್ರು ಆ್ಯಕ್ಚುಲಿ ಯಾರೂ ಪರಿಚಯನೇ ಇಲ್ಲ. ಅವ್ರ ನೇಬರ್ಸ್ ಇಲ್ಲಿ ಕರ್ಕೊಂಬಂದಿದ್ದಾರೆ. ಅವರು ಬ್ಲ್ಯಾಡ್ರೆಡ್ ಟ್ಯೂಮರ್ ಆಗಿದೆ. ಹಾಗೆಯೇ ಡಿಫ್ರೆಂಟ್ ಪೇಷಂಟ್ಸು ಬೇರೆ ಬೇರೆ ಊರಿಂದ ಬರ್ತಿದ್ದಾರೆ. ಅದು ಸ್ವಲ್ಪ ಏನು ನಂಬಿಕೆ ಅವರಿಗೆ ನಮ್ಮ ಹಾಸ್ಪಿಟ್ಲಲ್ಲಿ ಅಂತ ಹಂಗೆ ಬಂದು ಅಡ್ಮಿಟ್ ಆಗ್ತಿದ್ದಾರೆ. हुगली में कांग्रेस के जिला अध्यक्ष अनिल कुमार पाटिल के जन्मदिन के मौके पर लगाया गया एक बड़ा बैनर पार्टी के भीतर नई चर्चा का कारण बन गया है। बैनर पर कांग्रेस के कई वरिष्ठ नेताओं की तस्वीरें थी, लेकिन सीएम कैंडिडेट माने जाने वाले डीके शिव कुमार की फोटो गायब थी। इस अनुपस्थिति ने पब्लिक और पार्टी वर्कर्स के बीच सवाल खड़े कर दिए हैं। माना जा रहा है कि यह मामला कांग्रेस की आंतरिक गुटबाजी की ओर इशारा करता है। बर्थडे सेलिब्रेशन का यह कार्यक्रम विनय कुमार की लीडरशिप में आयोजित किया गया था। वहीं बैनर से डीके कुमार की फोटो हटना अब कांग्रेस के स्थानीय राजनीतिक माहौल में नई हलचल पैदा कर रहा है। ಇಲ್ಲಿ KPC ಅಧ್ಯಕ್ಷರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅದರದೇ ಆದಂಥ ಗೌರವ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನ. ಅದಕ್ಕೆ KPC ಅಧ್ಯಕ್ಷರ ಸ್ಥಾನ ಅಂದರೆ ಪ್ರಥಮ ಸ್ಥಾನ. ಅದಕ್ಕೆ ಕೊಡುವಂಥ ಗೌರವ ನಾವು ಕೊಡ್ತೀವಿ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಕಾರ್ಯಕ್ರಮಗಳಾಗುವಾಗ, ಪಕ್ಷದ ಕಾರ್ಯಕ್ರಮಗಳು ಏನೇ ಆಗಲಿ ನೀವು ನೋಡ್ಬೋದು. ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲೂ ನೋಡಿ, ಹೊರಗಡೆ ಸಹಿತ ನೋಡಿ. ಆಮೇಲೆ ನಾವು KPCCಗೆ ಸಬ್ಮಿಟ್ ಮಾಡುವಾಗ ಯಾವುದೇ ಈಗ ಮೊನ್ನೆ ಓಟ್ ಚೋರಿದು ಸಬ್ಮಿಟ್ ಮಾಡಿದ್ವಿ. ಮೇಲ್ಗಡೆ ನಂದು KPC ಅಧ್ಯಕ್ಷರ ಫೋಟೋನೂ ಇತ್ತು. ಪಕ್ಷದ ಕಾರ್ಯಕ್ರಮಗಳಲ್ಲಿ ಇದು. ಬಟ್ ಪಕ್ಷದ ಅಲ್ಲದೆ ಈ ಖಾಸಗಿ ಕಾರ್ಯಕ್ರಮಗಳು, ಇದು ನಾನ್ ಪೊಲಿಟಿಕಲ್ ಕಾರ್ಯಕ್ರಮಗಳು ಎಲ್ಲೋ ಕರೀತಾರೆ, ನಮಗೆ ಇನ್ನೊಂದು ಕಡೆ ಕರೀತಾರೆ. ಅವರಿಗೆ ಯಾರ ಮೇಲೆ ಪ್ರೀತಿ ಐತೆ ಅವ್ರು ಹಾಕ್ಕೊಂಡಿರ್ತಾರೆ. ಆ ರೀತಿ ಕೆಲವೊಂದು ಇವತ್ತು ನನಗೆ ಮಧ್ಯಾಹ್ನ ಕೆಲವೊಂದು ನ್ಯೂಸ್ ಬಂದು ಆ ರೀತಿ ಬಿಟ್ಟಿದೆ ಅಂಥೇಳಿ ನಾನು ಮಾತಾಡಿ ಕೇಳಿದಾಗ ಅವು ಕೆಲವೊಂದು ಅವರ ಒಂದು ಗೌರವ ಎಲ್ಲಿರ್ತೈತಿ ಅಲ್ಲಿ ಅದನ್ನು ಆ ಫೋಟೋಗಳು ಹೆಚ್ಚು ಹಾಕೋದು ಸ್ವಾಭಾವಿಕ. ಈಗ ಇಲ್ಲಂತೂ ನಾವು ಯಾವುದೋ ಫೋಟೋ ಇಡಲಿಲ್ಲ. ಅದಕ್ಕೆ ನಮ್ಮದು ಬಿಟ್ಟು ಯಾವುದೂ ಇಡಲಿಲ್ಲ. ಹಾಂ, ಇಲ್ಲ, ಅದು ಅಲ್ಲಿ ನೀವು ಹೇಳ್ತಾ ಇರೋದು ಏರಿಯಾ ಗೊತ್ತಾಯ್ತು ನನಗೆ. ಅಲ್ಲಿ ದಲಿತ ಸಮಾಜದವ್ರು ಬಂದು ನಾವು ಮಾಡ್ತೀವಿ ಅಂತ ಕೇಳ್ಕೊಂಡಿದ್ರು, ಮಾಡಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅಲ್ಲಿ ಅವರಿಂದ ಆಗಿರೋದು ನಾನು ಅದ್ರ ಬಗ್ಗೆ ಕೇಳಿದಾಗ ಅವ್ರು ನಮಗೆ ಯಾರು ಇದು ಇದೆ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಇದು ಖಾಸಗಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮಗಳು. ಹಾಂ, ಆ ದೇವಲೋಕದಲ್ಲಿ ಇದಾವೆ ಬಿಡ್ರಿ, ಅದು ದೇವಲೋಕದಲ್ಲಿ ಅದೇ. ಬಟ್ ನಾವು ಮತ್ತೆ ಹೇಳ್ತಾ ಇದ್ದೀನಿ, ಪಕ್ಷದ ಚೌಕಟ್ಟಿನಲ್ಲಿ ನಾವು ಮಾತಾಡೋದಾದರೆ KPC ಅಧ್ಯಕ್ಷ ಸ್ಥಾನಕ್ಕೆ ಕೊಡುವಂಥ ಗೌರವ ನಾವು ಕೊಡ್ತೀವಿ. ಅದು ಅಗ್ರಸ್ಥಾನ.